Saluta
ನಮ್ಮೆಲ್ಲರ ಪಾಪಗಳಿಗಾಗಿ ನೀವು ತಮ್ಮನ್ನೇ ಅರ್ಪಿಸಿ ಈ ರೊಟ್ಟಿ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ವಾಸಿಸುವ ತಂದೆಯೇ, ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳನ್ನು, ತಂದೆ ತಾಯಿಗಳನ್ನು, ಹಿರಿಯರನ್ನು, ಮಕ್ಕಳನ್ನು ನಿಮಗೆ ಅರ್ಪಿಸುತ್ತೇವೆ. ನಮಗೋಸ್ಕರ ತಾನೇ ನಿಮ್ಮ ಈ ಯಾತನೆ, ನಮಗೋಸ್ಕರ ತಾನೇ ಈ ನೋವು, ನಿಮ್ಮ ನೋವು, ನಮ್ಮ ಪಾಪಗಳಿಗೆ ತಾನೇ ನೀವು ಈ ದಿನವನ್ನು ಆರಿಸಿಕೊಂಡು ಈ ಒಂದು ಅಮೂಲ್ಯವಾದ ಸಂಸ್ಕಾರವನ್ನು ನಾವು ನೀಡಿದ್ದೇವೆ. ಯೇಸುವೇ ಸ್ತೋತ್ರ. ಈ ಒಂದು ಸಮಯದಲ್ಲಿ ನಾವು ನಮ್ಮ ಪಾಪಗಳಿಂದ, ನಮ್ಮ ಕೃತ್ಯಗಳಿಂದ ನಿಮ್ಮನ್ನು ಬಿಟ್ಟು ಬಹಳ ದೂರ ನಾವು ನಡೆದಿರಬಹುದು. ಯಾವಾಗ ನಿಮ್ಮನ್ನು ಅಗಲಿದ್ದೆವು, ನಾವು ನಿಮ್ಮ ಅಪಾರ್ಥದ ಮಕ್ಕಳಾಗಿ ಜೀವಿಸಿರ್ಬೋದು. ಆದರೆ ನೀವು ಯಾವತ್ತೂ ನಮ್ಮ ಪಾಪಗಳನ್ನು ಲೆಕ್ಕಿಸುವುದಿಲ್ಲ. ನಿಮ್ಮ ಕರುಣೆಯ ಅಪಾರವಾದ, ನೀವು ಎಲ್ಲೆಲ್ಲರ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದೀರಿ. ಆದ್ದರಿಂದ ಪ್ರಭುವೇ, ಇಲ್ಲಿ ನೆರೆದವ ಎಲ್ಲರನ್ನೂ ನಿಮಗೆ ಅರ್ಪಿಸುತ್ತೇವೆ. ಪೀಠ ಸೇವಕಿಯರನ್ನು ಆಶೀರ್ವದಿಸಿ, ಈ ದೇವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲರನ್ನು, ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಿಸ್ಟರ್ಸ್ಗಳನ್ನು ಆಶೀರ್ವದಿಸಿ, ಈ ದೇವಾಲಯಕ್ಕೆ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರತಿಯೊಬ್ಬ ಸದಸ್ಯರನ್ನು ನೀವು ಆಶೀರ್ವದಿಸಿ, ಒಂದೊಂದು ಕುಟುಂಬವನ್ನು ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇವೆ ತಂದೆಯೇ. ಹೌದು, ನಮ್ಮೆಲ್ಲರ ಪಾಪಗಳಿಗಾಗಿ ನೀವು ಪ್ರಾಣಾರ್ಪಣೆ ಮಾಡಿದ್ದೀರಿ. ಈ ಒಂದು ಸಮಯದಲ್ಲಿ ನಮ್ಮ ಇಡೀ ಧರ್ಮ ಕೇಂದ್ರವನ್ನು ನಿಮ್ಮ ಪಾದಗಳಿಗೆ ಅರ್ಪಿಸುತ್ತೇವೆ ತಂದೆಯೇ. ಈ ಧರ್ಮ ಕೇಂದ್ರದಲ್ಲಿ ನೀವು ಕೊಟ್ಟಿರುವ ಈ ಜನರಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನೀವು ನಮಗೆ ನೀಡಿದ ವಿಶ್ವಾಸಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇನ್ನೂ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಸ್ವಾಮಿ. ಆದರೂ ನಾವು ಬಲಹೀನರು. ನಮ್ಮ ಮುಂದುವರೆತೆಯಿಂದ ನಾವು ನಿಮಗೆ ವಿರುದ್ಧವಾಗಿ ಪಾಪ ಮಾಡಿರೋದು, ಪಾಪ ಮಾಡಿ ನಿಮ್ಮ ಪ್ರೀತಿಯನ್ನು ತ್ಯಜಿಸಿರಬಹುದು, ನಿಮ್ಮ ಸಾನ್ನಿಧ್ಯವನ್ನು ತೊರೆದು ನಾವು ಜೀವಿಸಿರಬಹುದು. ತಂದೆಯೇ, ಎಲ್ಲ ಪಾಪಗಳನ್ನು ಕ್ಷಮಿಸಿ ಮತ್ತೊಮ್ಮೆ ಆ ರಕ್ಷಣೆಯನ್ನು ನಾವು ಸುರಿಯುವಂತೆ ಅನುಗ್ರಹಿಸಿರಿ ತಂದೆಯೇ.